ಪವರ್ಫುಲ್ ಮಂತ್ರಿ ಡಿಕೆಶಿ ಮಾವ ತಿಮ್ಮಯ್ಯ ನಿವಾಸದಲ್ಲಿ ಸತತ ಮೂರನೇ ದಿನವೂ ಕೂಡ ಐಟಿ ಶೋಧ ಮುಂದುವರೆದಿದೆ. ಮೈಸೂರಿನ ಇಟ್ಟಿಗೆಗೂಡು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆ ತಿಮ್ಮಯ್ಯ ಕುಟುಂಬ ಮತ್ತು ಆಪ್ತ ಎಡ್ವಿನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದ ಐಟಿ ಅಧಿಕಾರಿಗಳು 60 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದರು. ತಿಮ್ಮಯ್ಯ ಮನೆ ಹೊರಗೆ ಎಂದಿನಂತೆ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೆಂಟರು ಇರಬೇಕಾಗಿದ್ದ ಜಾಗದಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ತುಂಬಿದ್ದಾರೆ. ಇದರಿಂದ ಡಿಕೆಶಿ ಮಾವ ತಿಮ್ಮಯ್ಯ ಕಂಗಾಲಾಗಿದ್ದಾರೆ. ಇನ್ನು ಪವರ್ ಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಲ್ಲಿ ಸತತ ಮೂರನೇ ದಿನವೂ ಕೂಡ ಐಟಿ ಶೋಧ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ದಿನ ಸರಿ, 2 ದಿನ ಸರಿ, ಮೂರನೇ ದಿನವೂ ಕೂಡ ಡಿಕೆ ಶಿವಕುಮಾರ್ ಅವರ ಮಾವನ ನಿವಾಸದಲ್ಲಿ ತನಿಖೆ ಮುಂದುವರಿತಾ ಇದೆ, ದಾಳಿ ಮುಂದುವರಿತಾ ಇದೆ ಅಂತಂದ್ರೆ ಅಷ್ಟು ಮಹತ್ವದ ಅಂಶಗಳು ಏನಾದರೂ, ಮಹತ್ವದ ದಾಖಲೆಗಳೇನಾದರೂ ತಿಮ್ಮಯ್ಯ ಅವರ ನಿವಾಸದಲ್ಲಿ ದೊರಕಿದೆಯಾ ಅಂತ? ನಿಶ್ಚಿತವಾಗಲೂ ಕೂಡ ಅರವಿಂದ್, ಅದೇ ರೀತಿಯಾದಂತಹ ಅನುಮಾನಗಳು ಮೂಡಿರುವಂತಹದ್ದು. ಕಾರಣ ಏನು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಏನು ನಿರಂತರವಾದಂತಹ ದಾಳಿ ಮಾಡ್ತಾ ಇರುವಂತದ್ದು, ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇರೋದು. ಅದೇ ಮಾದರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಮಾವನ ಮನೆ ಆಗಿರುವಂತಹ ತಿಮ್ಮಯ್ಯ ಅವರ ಮನೆಯಲ್ಲಿ ಕೂಡ ಅದೇ ರೀತಿಯಾದಂತಹ ವಿಚಾರಣೆಯನ್ನು ಕೂಡ ಸಾಗಿರುವಂತಹದ್ದು. ಆದ್ರೆ ನಿನ್ನೆ ರಾತ್ರಿವರೆಗೂ ಕೂಡ ಒಟ್ಟು 7 ಜನ ಐಟಿ ಅಧಿಕಾರಿಗಳು ಒಳಗಡೆ ತಪಾಸಣೆಯನ್ನು ನಡೆಸ್ತಾ ಇದ್ರು ಮತ್ತು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಈಗ ಕೇವಲ 3 ಜನ ಮಾತ್ರ ಅಧಿಕಾರಿಗಳು ಮಾತ್ರ ಒಳಭಾಗದಲ್ಲಿರುವಂತದ್ದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಇಡೀ ಒಂದು ಏನು ದಾಳಿಯ ನೇತೃತ್ವ ವಹಿಸಿದಂತಹ ಅಧಿಕಾರಿ ಸೇರಿದಂತೆ ಇನ್ನೂ 4 ಅಧಿಕಾರಿಗಳು ನಿನ್ನೆ 2 ದಿನ ತೆಗೆದುಕೊಂಡಂತಹ ರಿಪೋರ್ಟ್ ಗಳನ್ನ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡುವಂತಹ ಸಲುವಾಗಿ ಇಲ್ಲಿಗೆ ಬಂದಿಲ್ಲ. ಹಾಗಾಗಿ ಕೇವಲ 3 ಜನ ಅಧಿಕಾರಿಗಳು ಮಾತ್ರ ಒಳಗಡೆ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಸುದೀರ್ಘವಾಗಿ ಇಷ್ಟರ ಮಟ್ಟಿಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದಾದ್ರೆ ಎಲ್ಲೋ ಮಹತ್ತರವಾದಂತಹ ದಾಖಲೆಗಳು ಇಲ್ಲಿ ಸಿಕ್ಕಿರುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಜಮೀನು ಪತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಣೆಯೇ ಇಲ್ಲಿ ಸುದೀರ್ಘವಾಗಿ ಸಾಗಿರುವಂತಹದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.